ನಾವ ಈ ವಿಡಿಯೋದಾಗ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಐಡಿ ಅಂದ್ರೆ ಏನಂತ ಹೇಳಿ ನೋಡೋಣ. ಐಡಿ ಅನ್ನೋದೇನ ಒಂದ್ ಸಾಫ್ಟ್ವೇರ್ ಅಪ್ಲಿಕೇಶನ್. ಇದೇನ್ ಮಾಡ್ತೈತಿ ಅಂದ್ರ ಟೂಲ್ಸ್ ಪ್ರೊವೈಡ್ ಮಾಡ್ತೈತಿ. ಈ ಟೂಲ್ಸ್ ಯೂಸ್ ಮಾಡ್ಕೊಂಡ ಕೋಡ್ ಬರೀದು, ಟೆಸ್ಟ್ ಮಾಡುದು, ಡಿಬಗ್ ಮಾಡುದು ಈಸಿ ಆಕೈತಿ. ಪಾಪ್ಯುಲರ್ ಐಡಿಸ್ ಯಾವ್ಯಾವ ಅದಾವ ಅಂತಂದ್ರೆ ಎಕ್ಲಿಪ್ಸ್, ಇಂಟ್ಲಿಜೆ, ನೆಟ್ಬೀನ್ಸ್ ಇವ ಪಾಪ್ಯುಲರ್ ಐಡಿಸ್. ಈ ಐಡಿ ಏನ್ ಮಾಡ್ತಾವ ಅಂತಂದ್ರ ರಿಪಿಟೇಟಿವ್ ಟಾಸ್ಕ್ ಇರ್ತಾವಲ್ಲ, ಕಂಪೈಲಿಂಗ್, ರನ್ನಿಂಗ್, ಡಿಬಗ್ಗಿಂಗ್ ಇವನ್ನೆಲ್ಲಾನು ಆಟೋಮೇಟ್ ಮಾಡ್ತಾವ. ಇವನ್ ಆಟೋಮೇಟ್ ಮಾಡೋದ್ರಿಂದ ಡೆವಲಪರ್ದ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಕೈತಿ. ಫೀಚರ್ಸ್ ಆಫ್ ದ ಐಡಿಸ್ ಯಾವ್ಯಾವ ಅದಾವ ಅಂತಂದ್ರ ಕೋಡ್ ಕಂಪ್ಲೀಷನ್. ನೀವು ಯಾವ ರೀತಿ ಟೈಪ್ ಮಾಡ್ಕೊತ ಹೋಗ್ತೀರಿ ಐಡಿಯನ್ನ ಆನ್ ದಿ ಬಿಹಾಫ್ ಆಫ್ ಅಸ್ ಏನ್ ಮಾಡ್ತೈತಿ, ಕೋಡ್ ಕಂಪ್ಲೀಟ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಇದರಿಂದ ನಿಮಗೆ ಸಿಂಟ್ಯಾಕ್ಸ್ ನೆನಪಿಡುವಂತ ಅವಶ್ಯಕತೆ ಇರಂಗಿಲ್ಲ. ಸಿಂಟ್ಯಾಕ್ಸ್ ಹೈಲೈಟಿಂಗ್, ನೀವು ಬರ್ದಿರುವಂತ ಕೋಡ್ದಾಗ ಸಿಂಟ್ಯಾಕ್ಸ್ ಹೈಲೈಟ್ ಮಾಡ್ತೈತಿ. ಇದರಿಂದ ಪ್ರೋಗ್ರಾಮ್ದ ರೀಡೇಬಿಲಿಟಿ ಇನ್ಕ್ರೀಸ್ ಆಕೈತಿ. ಐಡಿ ಏನ್ ಮಾಡ್ತೈತಿ, ಡಿಬಗಿಂಗ್ ಟೂಲ್ಸ್ ನ ಪ್ರೊವೈಡ್ ಮಾಡ್ತೈತಿ. ಇದರಿಂದ ನಿಮಗ ಎರರ್ ಫಿಕ್ಸ್ ಮಾಡಾಕ ಈಸಿ ಆಕೈತಿ. ಬಿಲ್ಟ್ ಇನ್ ಕಂಪೈಲರ್ ರನ್ನರ್ ಇರೋದ್ರಿಂದ ಎವ್ರಿ ಟೈಮ್ ನೀವು ಟರ್ಮಿನಲ್ ಹೋಗಿ ಜಾವಾ ಜಾವಾ ಕಮಾಂಡ್ ನ ಟೈಪ್ ಮಾಡುವಂತ ಅವಶ್ಯಕತೆ ಇರಂಗಿಲ್ಲ. ವರ್ಷನ್ ಇಂಟಿಗ್ರೇಷನ್ ಟೂಲ್ ಜೊತೆ ಇಂಟಿಗ್ರೇಷನ್ ಕೊಡ್ತೈತಿ. ಇದು ಗಿಟ್ ಇದ್ರ ಜೊತೆ ಎಲ್ಲ ಇಂಟಿಗ್ರೇಷನ್ ಪ್ರೊವೈಡ್ ಮಾಡ್ತಾವ. ಐಡಿ ಆಟೋಮೆಟಿಕ್ ಆಗಿ ಕಂಪೈಲ್ ಆಗ್ತೈತಿ. ಇನ್ ಕೇಸ್ ಏನಾರ ನೀವು ಬರ್ದಿರುವಂತ ಪ್ರೋಗ್ರಾಮ್ ದ ಕಂಪೈಲೇಷನ್ ಎರರ್ ಇತ್ತಂದ್ರ ಐಡಿಯನ್ನ ಹೈಲೈಟ್ ಮಾಡಿ ಹೇಳ್ತೈತಿ. ಲಾರ್ಜ್ ಪ್ರಾಜೆಕ್ಟ್ ದಾಗ ನಿಮಗ ಐಡಿ ಏನ್ ಮಾಡ್ತೈತಿ ಅಂತಂದ್ರ ಅದನ್ನ ಅವು ಫೈಲ್ಸ್ ನ ಸೆಗ್ರಿಗೇಟ್ ಮಾಡಕ್ ಹೆಲ್ಪ್ ಮಾಡ್ತೈತಿ. ಫೋಲ್ಡರ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಕ್ ಬಿಡ್ತೈತಿ. ಸೊ ನಾನಿಲ್ಲೇ ಎಕ್ಲಿಪ್ಸ್ ದ ಡೌನ್ಲೋಡ್ ಲಿಂಕ್ ಮೆನ್ಷನ್ ಮಾಡೀನಿ. ಈ ಡೌನ್ಲೋಡ್ ಲಿಂಕ್ ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ದಾಗೂ ಮೆನ್ಷನ್ ಮಾಡ್ತೀನಿ. ನೀವು ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ನಿಮ್ದ ಎಕ್ಲಿಪ್ಸ್ ಡೌನ್ಲೋಡ್ ಆಕೈತಿ. ನಾನು ಆಲ್ರೆಡಿ ಇದನ್ನ ಡೌನ್ಲೋಡ್ ಮಾಡಿಟ್ಟಿನಿ. ಇದ್ರ ಮ್ಯಾಗ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ದೊಂದು ವಿಂಡೋ ಓಪನ್ ಆಕೈತಿ. ನೀವ ಎಕ್ಲಿಪ್ಸ್ ಐಡಿ ಫಾರ್ ಎಂಟರ್ಪ್ರೈಸ್ ಸೆಕೆಂಡ್ ಆಪ್ಷನ್ ಅನ್ನ ನೀವ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಈ ರೀತಿ ವಿಂಡೋ ಓಪನ್ ಆಕೈತಿ. ಇದ್ರ ಮ್ಯಾಗ ಇನ್ಸ್ಟಾಲ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಎಕ್ಲಿಪ್ಸ್ ಇನ್ಸ್ಟಾಲ್ ಆಕೈತಿ. ಸೊ ನನ್ನ ಮಷೀನ್ದಾಗ ನಾನು ಆಲ್ರೆಡಿ ಎಕ್ಲಿಪ್ಸ್ ಇನ್ನೊಂದು ವೇರಿಯೇಷನ್ ಸ್ಪ್ರಿಂಗ್ ಟೂಲ್ ಸೂಟ್ ಅಂತ ಹೇಳೈತಿ, ಅದನ್ನ ಇನ್ಸ್ಟಾಲ್ ಮಾಡೀನಿ. ಅದಕ್ಕೆ ನಾನು ಇದನ್ನ ಇನ್ಸ್ಟಾಲೇಷನ್ ಕಂಪ್ಲೀಟ್ ಮಾಡಕತ್ತಿಲ್ಲ, ಕ್ಯಾನ್ಸಲ್ ಮಾಡ್ತೀನಿ. ಸೊ ಈಗ ನಾವು ಐಡಿದ್ ಏನೇನ್ ಅಡ್ವಾಂಟೇಜ್ ಅದಾವಲ್ಲ ಅದನ್ನ ನಾವ ಡೆಮೋ ಥ್ರೂ ನೋಡೋಣ ಅಂತ. ಫಸ್ಟ್ ನಾನು ಏನ್ ಮಾಡಾಕ್ತೀನಿ, ಇಲ್ಲೇ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಯೂಸ್ ಮಾಡ್ಕೊಂಡು ಒಂದು ಪ್ರೋಗ್ರಾಮ್ ಬರ್ತೀನಿ, ಹಲೋ ವರ್ಲ್ಡ್ ಅಂತ. ಇದನ್ನ ನಾನು ನ್ಯೂ ಫೋಲ್ಡರ್ದಾಗ ಸೇವ್ ಮಾಡೀನಿ. ಡೆಸ್ಕ್ಟಾಪ್ ಮ್ಯಾಗ ನ್ಯೂ ಫೋಲ್ಡರ್ ಒಳಗ ಸೇವ್ ಮಾಡೀನಿ ನಾನು. ಹಲೋ ವರ್ಲ್ಡ್ ಅಂತೇಳಿ ಕ್ಲಾಸ್ ಐತಿ. ಫೈಲ್ ಹೆಸರು ಹಲೋ ವರ್ಲ್ಡ್ ಡಾಟ್ ಜಾವಾ ಅಂತ ಹೇಳಿ ಐತಿ. ಇಲ್ಲಿ ಏನ್ ಮಾಡಾಕತ್ತೀನಿ, ಹಲೋ ವರ್ಲ್ಡ್ 888 ಅಂತೇಳಿ ಪ್ರಿಂಟ್ ಆಗ್ತೈತಿ. ಕನ್ಸೋಲ್ದಾಗ ಇದನ್ನ ಪ್ರಿಂಟ್ ಮಾಡಾಕ್ತೈತಿ. ಸೊ ಇಲ್ಲಿ ನೀವು ನೋಡಿದ್ರೆ ಇದೆಲ್ಲಾ ಸಿಂಟ್ಯಾಕ್ಸ್ ನೀವು ನೆನಪಿಡ್ಕೋಬೇಕ. ಕ್ಲಾಸ್ ಅನ್ನೋದು ನೆನಪಿಡ್ಕೋಬೇಕ, ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಅನ್ನೋದು ನೆನಪಿಡ್ಕೋಬೇಕ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ ಇದನ್ನು ನೀವು ನೆನಪಿಡ್ಕೋಬೇಕ. ಇದೊಂದು ಫಸ್ಟ್ ಡ್ರಾಬ್ಯಾಕ್. ಸೊ ಇದನ್ನ ನೀವು ರನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ, ಪ್ರತಿ ಸಲನು ಟರ್ಮಿನಲ್ ಹೋಗ್ಬೇಕ. ನೀವು ಫೋಲ್ಡರ್ ಬಂದ್ರಿ, ಇಲ್ಲಿ ನೀವ್ ಏನ್ ಮಾಡ್ತೀರಿ, ಕಮಾಂಡ್ ಪ್ರಾಂಪ್ಟ್ ನ ಓಪನ್ ಮಾಡ್ತೀರಿ. ಫಸ್ಟ್ ಗೆ ಕಂಪೈಲ್ ಮಾಡಾಕ ಜಾವಾಸಿ, ಇದನ್ನ ಎಕ್ಸಿಕ್ಯೂಟ್ ಮಾಡಾಕ ಜಾವಾ ಕಮಾಂಡ್ ಯೂಸ್ ಮಾಡ್ತೀರಿ. ಸೊ ಅವಾಗ ನಿಮ್ದ ಹಲೋ ವರ್ಲ್ಡ್ 888 ಅಂತೇಳಿ ಬಂತ. ಸೊ ಈ ಪ್ರೋಗ್ರಾಮ್ ನೀವು ಮಾಡಿಫೈ ಮಾಡಾಕತ್ತೀರಿ. ಈಗ 888 ಬದ್ಲಿ ನೀವು 777 ಅಂತೇಳಿ ಕೊಟ್ರಿ, ಇದನ್ನ ಸೇವ್ ಮಾಡಿದ್ರಿ. ಅಗೇನ್ ನೀವು ಇದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಮತ್ತೆ ಟರ್ಮಿನಲ್ ಕನ್ ಹೋಗ್ಬೇಕ. ಇವ್ ಎರಡೂ ಕಮಾಂಡ್ ನ ನೀವು ಎಕ್ಸಿಕ್ಯೂಟ್ ಮಾಡ್ಬೇಕ. ಜಾವಾ ಸಿ ಮಾಡ್ತೀರಿ, ಆಮೇಲೆ ಮತ್ತೆ ಜಾವಾ ಕಮಾಂಡ್ ನ ನೀವು ರನ್ ಮಾಡ್ಬೇಕ. ಅವಾಗ ನಿಮ್ದು ಹಲೋ ವರ್ಲ್ಡ್ 777 ಅಂತೇಳಿ ಬಂತ. ಇನ್ನೊಂದು ಇಶ್ಯೂ ಏನಂತಂದ್ರ, ಇನ್ ಕೇಸ್ ನೀವ ಸಿಂಟ್ಯಾಕ್ಸ್ ಏನಾರ ರಾಂಗ್ ಮಾಡಿದ್ರಿ, ಇಲ್ಲಿ ಸೆಮಿಕೊಲನ್ ನೀವು ಮಿಸ್ ಮಾಡಿರಿ, ಇದನ್ನ ಸೇವ್ ಮಾಡಿದ್ರಿ. ಇಲ್ಲಿ ನಮಗ ನೋಟ್ ಪ್ಯಾಡ್ ಏನು ಹೇಳಾಕತ್ತಿಲ್ಲ ಇಲ್ಲಿ ಸೆಮಿಕೊಲನ್ ಮಿಸ್ ಆಗೈತಿ ಅಂತ ಹೇಳಿ. ಸೊ ನೀವು ಇದನ್ನ ಕಂಪೈಲ್ ಮಾಡಿದಾಗನ ಗೊತ್ತಾಕೈತಿ ಇಲ್ಲಿ ಸೆಮಿಕೊಲನ್ ಮಿಸ್ ಆಗೈತಿ ಅಂತ ಹೇಳಿ. ಸೊ ಇವೆಲ್ಲಾ ಪ್ರಾಬ್ಲಮ್ ನ ಐಡಿ ಯಾವ ರೀತಿ ಅಡ್ರೆಸ್ ಮಾಡ್ತೈತಿ ಅಂತ ಹೇಳಿ ನೋಡೋಣ ಅಂತ ನಾವು. ಫೈಲಿಗೆ ಬರ್ರಿ, ನ್ಯೂ ಜಾವಾ ಪ್ರೊಜೆಕ್ಟ್. ನಾನು ಹಲೋ ಅಂತೇಳಿ ಒಂದು ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಾಕತ್ತೀನಿ. ನೆಕ್ಸ್ಟ್ ಅಂತೇಳಿ ಕೊಟ್ಟೆ, ಫಿನಿಶ್ ಅಂತೇಳಿ ಮಾಡಿದೆ. ಸೊ ನಂದ ಜಾವಾ ಪ್ರಾಜೆಕ್ಟ್ ಕ್ರಿಯೇಟ್ ಆಯ್ತು. ನಾನಿಲ್ಲೇ ಕ್ಲಾಸ್ ಕ್ರಿಯೇಟ್ ಮಾಡಾಕತ್ತೀನಿ, ಹಲೋ ಅಂತಾನೆ ಕೊಟ್ಟೆ. ನಾನು ಕ್ಲಾಸ್ ಒಳಗಡೆ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಬೇಕು, ಅದಕ್ಕೆ ನಾನು ಇದನ್ನ ಚೆಕ್ ಬಾಕ್ಸ್ ಎನೇಬಲ್ ಮಾಡಾಕತ್ತೀನಿ. ಫಿನಿಶ್ ಅಂತೇಳಿ ಕೊಟ್ಟೆ. ಸೊ ಈಗ ನೀವು ಇಲ್ಲಿ ನೋಡಿದ್ರ ಐಡಿನ ಏನ್ ಮಾಡಾಕತೈತಿ ನನಗ
ಇದೆಲ್ಲಾನು ಜನರೇಟ್ ಮಾಡ್ಕೊಡಾಕ್ತೈತಿ. ನಾ ಏನೋ ಬರ್ದಿಲ್ಲ ಇಲ್ಲಿ ತನಾನು. ಪಬ್ಲಿಕ್ ಕ್ಲಾಸ್ ಎಲ್ಲಾನು ಅದ ಕ್ರಿಯೇಟ್ ಮಾಡೈತಿ, ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೆನು ಅದ ಕ್ರಿಯೇಟ್ ಮಾಡಿ ಕೊಡಾಕತೈತಿ ನನಗ. ನೆಕ್ಸ್ಟ್ ಕೋಡ್ ಕಂಪ್ಲೀಷನ್ ಯಾವ ರೀತಿ ಹಾಕಿತಿ ಅಂತ ಹೇಳಿ ಎಸ್ ವೈ ಅಷ್ಟ ಕೊಟ್ಟಿ ನಾನು ಕಂಟ್ರೋಲ್ ಸ್ಪೇಸ್ ಅಂತ ಹೇಳಿ ಕೊಟ್ರ ಐಡಿ ನನಗೆ ಸಜೆಸ್ಟ್ ಮಾಡಾಕತೈತಿ. ಡಾಟ್ ಅಂತ ಹೇಳಿ ಕೊಟ್ಟೆ, ಅಗೇನ್ ನಾನು ಔಟ್ ಅಂತ ಕೊಟ್ಟೆ, ಅದ ಸಜೆಸ್ಟ್ ಮಾಡುತ್ತೆ. ಪಿ ಅಂತ ಹೇಳಿ ಕೊಟ್ಟೆ, ಪ್ರಿಂಟ್ ಎಲ್ ಎನ್ ಅಂತ ಹೇಳಿ ಐತಿ ನನಗ ಲಿಸ್ಟ್ ಆಗೈತಿ. ಇದ್ರ ಮ್ಯಾಗ ನಾನು ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ನಾನು ಏನ್ ಮಾಡಾಕ್ತೀನಿ, ಹಲೋ ಅಂತ ಹೇಳಿ ಕೊಡಾಕತ್ತೀನಿ. ಸೊ ಈ ರೀತಿಯಾಗಿ ನಾವ್ ಯಾವ ರೀತಿ ಟೈಪ್ ಮಾಡ್ಕೊತ ಹೋಗ್ತೀವಲ್ಲ, ಕಂಟ್ರೋಲ್ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಐಡಿಯಾನ ನಮಗ ಸಜೆಸ್ಟ್ ಮಾಡ್ತೈತಿ ಕೋಡ್ ಏನ್ ಬರಿಬೇಕಂತೇಳಿ. ಇಲ್ಲಿ ನೀವು ನೋಡಿದ್ರೆ ಸಿಂಟ್ಯಾಕ್ಸ್ ಹೈಲೈಟ್ ಮಾಡಾಕತೈತಿ. ಇದರಿಂದ ನಮ್ಗೆ ಏನಾಗ್ತೈತಿ, ರೀಡೇಬಿಲಿಟಿ ಆಫ್ ದ ಪ್ರೋಗ್ರಾಮ್ ಜಾಸ್ತಿ ಆಕೈತಿ. ಇದನ್ನ ರನ್ ಮಾಡ್ಬೇಕಂದ್ರೆ ನಾವು ಎವ್ರಿ ಟೈಮ್ ಟರ್ಮಿನಲ್ ಹೋಗುವಂತ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಾನು ರೈಟ್ ಕ್ಲಿಕ್ ಮಾಡಿದ್ರೆ ರನ್ ಆಸ್ ಎ ಅಂತ ಹೇಳಿ ಆಪ್ಷನ್ ಐತಿ. ಜಾವಾ ಅಪ್ಲಿಕೇಶನ್ ಅಂತ ಹೇಳಿ ಕೊಟ್ರ ಹಲೋ ಅಂತ ಹೇಳಿ ಪ್ರಿಂಟ್ ಆಯ್ತು. ನಾನು ಇದನ್ನ ಚೇಂಜ್ ಮಾಡಿದೆ. ಈಗ 999 ಅಂತ ಹೇಳಿ ಕೊಟ್ಟೆ. ಸೇವ್ ಮಾಡ್ರಿ, ಹಲೋ ಡಾಟ್ ಜಾವಾ ಮ್ಯಾಗ ಬರ್ರಿ, ಜಾವಾ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಲೋ 999 ಅಂತ ಹೇಳಿ ಆಯ್ತು. ಇನ್ ಕೇಸ್ ನಿಮ್ದ್ರೊಳಗೆ ಏನಾದ್ರು ಸಿಂಟ್ಯಾಕ್ಸ್ ಎರರ್ ಇದ್ವು ಅಂತಂದ್ರೆ ಐಡಿನ ನಿಮ್ಗ ಹೈಲೈಟ್ ಮಾಡ್ತೈತಿ. ಸಿಂಟ್ಯಾಕ್ಸ್ ಎರರ್ ಇನ್ಸರ್ಟ್ ಸೆಮಿಕೋಲನ್ ಟು ಕಂಪ್ಲೀಟ್ ದ ಬ್ಲಾಕ್ ಸ್ಟೇಟ್ಮೆಂಟ್ ಅಂತ ಮೆನ್ಷನ್ ಮಾಡಾಕತೈತಿ. ಸೊ ರಿಯಲ್ ಟೈಮ್ದಾಗನೇ ಹೇಳಾಕತೈತಿ ನಮ್ಗಿದ. ಸೊ ಈ ರೀತಿ ಏನ್ ಮಾಡ್ತೈತಿ, ಐಡಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನ ಫಾಸ್ಟ್ ಮಾಡ್ತೈತಿ, ಡೆವಲಪರ್ ದ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ತೈತಿ. ಸೊ ಈ ವಿಡಿಯೋದಾಗ ನಿಮ್ಗೆ ಏನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ದಾಗ ಮೆನ್ಷನ್ ಮಾಡ್ರಿ. ನಾವು ನೆಕ್ಸ್ಟ್ ವಿಡಿಯೋದಾಗ ವೇರಿಯೇಬಲ್ ಅಂದ್ರೆ ಏನ, ಜಾವಾದಾಗ ಯಾವ್ಯಾವ ಡಾಟಾ ಟೈಪ್ಸ್ ಬರ್ತಾವ ಅನ್ನೋದು ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನಿಸ್ತಂದ್ರೆ ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.